ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀ ಪ್ಲೀಟಿಂಗ್ ಕ್ಲಾಸ್ ಆಯ್ತು. ನಾನು ಸೀರೆನ ಪ್ರೀ ಪ್ಲೀಟಿಂಗ್ ಮಾಡಿ ಉಟ್ಕೊಂಡಿದ್ದೀನಿ. ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಮಾಮೇಲೆ ಪಿನ್ ಮಾಡ್ಬೇಕು. ಅಯ್ಯೋ ಇವರೇ ನನ್ಸಿರೋ ಮೋಸ ಮಾಡ್ಬಿಟ್ಟು ಯಾಕೆ ಏನ್ ಮೋಸ ಮಾಡಿದೆ ನಾನು? ಫ್ರೆಂಡ್ಸ್, ನನ್ ಸೀರೆನೆ ಚೆನ್ನಾಗಿ ಉಡ್ಸಿಲ್ವಂತೆ. ನೋಡಿ ಫ್ರೆಂಡ್ಸ್, ಏನ್ ಹೇಳ್ತಾ ಇದ್ದಾಳೆ ನಮ್ ಸಹನಾ ಪುತ್ತುಡಿ. ನನ್ನ ಗೋಳಿ ಕೊಡೋದೇ ಅವಳ ಕೆಲ್ಸ. ನನ್ ತಂಗಿದ್ರೆ ಈ ತರ ನನ್ನ ಗೋಳಿ ಕೊಂತಿದ್ಲು ಅನ್ಸುತ್ತೆ. ಅದಕ್ಕೆ ಅವಳಂದ್ರೆ ನಂಗೆ ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟ್ ಪಾರ್ಟ್ ಅಲ್ಲಿ ಸಹನಾ ಇರ್ಲಿಲ್ಲ ಅಂತ ನನ್ ಮೇಲೆ 2 ಬಿಟ್ಬಿಟ್ಟಿದೀನಿ. ನಾನೇ ಇಲ್ಲ ಅಂತ ಹೇಳ್ತಾ ಇದ್ಲು. ಓಕೆ ಸಹನಾ, ನೋಡು ನಿನ್ಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದೀನಿ. ಹೇಗ್ ಕಾಣಿಸ್ತಾ ಇದೆಯಾ? ತುಂಬಾ ಕ್ಯೂಟ್ ಆಗಿದ್ಯಾ. ಬ್ಲೌಸ್ ಅಲ್ಲಿ ಎತ್ಕೊಬರ್ಬೇಕಲ್ಲ. ನನ್ನ ಸೈಜ್ ಅಯ್ಯೋ ಸೀರೆನೆ ಬ್ಲೌಸ್ ಸೀರೆನೆ ಸೆಟ್ ಆಗ್ತಿದೆ. ಹೂ ಅಂತೆ. ಸೋ ಸ್ವೀಟ್. ಒಳ್ಳೇದಾಯ್ತು ಬಿಡು. ಸೊ ನಮ್ ಬ್ಯಾಚ್ ಸ್ಟೂಡೆಂಟ್ಸ್ ಅಲ್ಲಿ ಯಾರ್ಯಾರು ಕರೆಕ್ಟ್ ಆಗಿ ಮಾಡಿಲ್ಲ, ಸೊ ಇನ್ನೊಂದ್ಸತಿ ಮ್ಯಾಮ್ ಹೇಳ್ಕೊಡ್ತಾ ಇದಾರೆ ಬಾಕ್ಸ್ ಫೋಲ್ಡಿಂಗ್ ಹೇಗ್ ಮಾಡೋದು ಅಂತ. ಎಷ್ಟು ಬಾಕ್ಸ್ ಬೇಕಾಗತ್ತೆ ನಮಗೆ ನೋಡ್ಬೇಕು. ಮಡ್ಚಾದ್ಮೇಲೆ ಸ್ವಲ್ಪ ಹಿಂದೆ ತಿರುಗಿಸಿ ನೋಡ್ಬೇಕು ನಮ್ಗೆ ಫೋಲ್ಡಿಂಗ್ ಎಲ್ಲಿಗೆ ಬರ್ತಿದೆ ಅಂತ. ಎಲ್ಲ ಒಳಗೊಳಗ್ ಮಾಡ್ಬಿಟ್ಟಿದ್ದೀರಲ್ರಿ. ಒಳಗ್ ಹೋಗ್ಬಿಟ್ಟಿದೆ ನಿಮ್ ಪ್ಲೇಟ್ಸ್ ಎಲ್ಲ. ಪಿನ್ ಮಾಡ್ಬೇಕು, 3 ಪಿನ್ಸ್ ಮಾಡ್ಕೊಳ್ಳೇಬೇಕು. ಓಕೆನಾ? ಇದಾದ್ಮೇಲೆ ಇಲ್ಲಿಂದ 1 ಇಂಚ್ ಇರ್ಬೇಕು ಅಷ್ಟೇ. ಸೊ ಇನ್ನೊಂದ್ ಸ್ವಲ್ಪ ಒಳಗಡೆ. ಓಕೆನಾ? ರಿವರ್ಸ್ ಇದನ್ನ ಹೀಗೆ ಬಾಕ್ಸ್ ನಮ್ಗೆ ಎಷ್ಟು ಬೇಕಾಗುತ್ತೆ? ಬಾಕ್ಸ್ ಅಂದ್ರೆ ಈಕ್ವಲ್ ಇರ್ಬೇಕು, ಅಂದ್ರೆ ಸ್ಕ್ವೇರ್ ತರ ಇರ್ಬೇಕು. ನಮಗೆ ರೆಕ್ಟಾಂಗಲ್ ಆಗ್ಬಾರ್ದು ಅಲ್ವಾ? ಸೊ ಇಷ್ಟು ಬೇಕಾಗುತ್ತೆ. ಹೀಗೆ ಫೋಲ್ಡ್ ಲೈಕ್ ದಿಸ್. ಸೊ ಇದು ಫೋಲ್ಡ್ ಮಾಡಿದಾಗ ನಮ್ಗೆ ನಾವ್ ಇಷ್ಟ ಮಾಡುದು ಡಬಲ್ ಫೋಲ್ಡ್ ಮಾಡ್ಕೊಂಡು ಅವ್ರೊಂಥರ ಫೋಲ್ಡ್ ಮಾಡ್ತಾರೆ, ನಾನೊಂಥರ ಫೋಲ್ಡ್ ಅದಕ್ಕೆ ನೋಡ್ತಾ ಇದ್ದೀನಿ. ಬಟ್ ನಮ್ಗೇನು ಈಸಿಯಾಗಿ ಬರ್ಬೇಕು ಫೋಲ್ಡಿಂಗ್ ಅಷ್ಟೇ ಅಲ್ವಾ? ಅಷ್ಟೇ. ಇದು ನೀವು ಕುಂದ್ರಿಸಿ ಫಸ್ಟ್ ನೀವು ಫೋಲ್ಡ್ ಮಾಡ್ಬೇಕಾಗಿರೋದು ನಿಮ್ಮ ಒಂದು ಲೆಫ್ಟ್ ಸೈಡ್, ದೆನ್ ಅಗೇನ್ ನಿಮ್ಮ ಒಂದು ರೈಟ್ ಸೈಡ್. ನಿಮ್ಮ ನೆರಿಗೆ ನೋಡಿ ಸೆಂಟ್ರಿಗೆ ಬರ್ಬೇಕು. ಆಕ್ಚುಲಿ ನಿಂಗೆ ಅಡ್ಗೆ ಮಾಡೋದೆಲ್ಲ ಒಳಗ್ ಹೋಗಿದೆ. ಇದನ್ನ ಬಿಡಿಸಿದ್ರೆ ಇಲ್ಲಿಂದ ಇಲ್ಲಿ ನೆರಿಗೆ ಬರೋದು. ಆಯ್ತಾ? ಅಂದ್ರೆ ಲೈಕ್ ಸಪ್ರೇಟ್ ಸಪ್ರೇಟ್ ಆಗಿ 1 ಇಂಚು ಇಟ್ಬಿಟ್ಟು ನೀವು ಬಿಡಿಸ್ಬೇಕು. ಬಿಡಿಸಿ ಪಿನ್ ಮಾಡ್ಬೇಕಾಗತ್ತೆ. ಈಗ ಎಕ್ಸಾಕ್ಟ್ಲಿ ಇದಿರುತ್ತಲ್ಲ, ಇದನ್ನ ಸ್ವಲ್ಪ ಆಮೇಲೆ ಶಿಫ್ಟ್ ಮಾಡ್ಕೊಳ್ಳಿ. ಈ ಕಡೆ ಶಿಫ್ಟ್ ಮಾಡ್ಕೊಂಡು ಇದಷ್ಟು ನಮ್ಗೆ ಈ ಕಡೆ ಬರ್ಬೇಕು. ನಮ್ಮ ಒಂದು ರೈಟ್ ಸೈಡಿಗೆ ಬರ್ಬೇಕು. ಇದನ್ನ ಎಕ್ಸಾಕ್ಟ್ ಆಗಿ ಸೆಂಟರ್ ಮಾಡ್ಸಿದ್ರೆ ಸೊ ನಿಮಗೆ ಬಾಕ್ಸ್ ಬಂತು. ಓಕೆನಾ? ಈ ಬಾಕ್ಸ್ ಇರೋದನ್ನ ನೀವು ಸ್ವಲ್ಪ ಈಸಿ ಅನ್ಸುತ್ತೆ. ಜಸ್ಟ್ ಹೀಗೆ ತಿರುವಾಕಿ ಹೀಗೆ ಇದನ್ನ ಮಾಡಿ ಮತ್ತೆ ನೀವು ನೋಡಿ ಪ್ಲೀಟ್ಸ್ ಯಾವ ಕಡೆ ಹೋಗಿದೆ. ಇದು ನಿಮ್ ಪ್ಲೀಟ್ಸ್ ಹಂಗಿದೆ, ಅವ್ರದ್ದು ಹಂಗೆ ಬಂದಿದೆ ನೋಡಿ. ಪ್ಲೀಟ್ಸ್ ದಟ್ ಸೈಡ್ ಹೋಗ್ಬೇಕು, ನಮ್ಮ ಒಂದು ಅಪೋಸಿಟ್ ಸೈಡ್ ಇರ್ಬೇಕು ಪ್ಲೀಟ್ಸ್. ಇದನ್ನ ಜಸ್ಟ್ ಹೀಗೆ ಪಿನ್ಸು ಅಷ್ಟೇ. ನೀನ್ ಇಲ್ಲಿ ನೆರಿಗೆ ಕೆಳಗಡೆ ಪಿನ್ಸ್ ಹಾಕೇ ಇಲ್ಲ ನೀನು. ನೋಡಿ ಇದೆಲ್ಲ ಬಿಚ್ಬಿಟ್ಟಿದ್ಯಾ ಆಗ್ಲೇ? ಈಗ ಬಿಚ್ಚಿದ ಪಿನ್ನೆ ಹಾಕಿಲ್ವಾ? ಏನು ಆಟೋದನ್ನ ಬಿಚ್ಕೊಟ್ನಾ? ಯಾಕಮ್ಮ ಬ್ಲೌಸ್ ಯೂಸ್ ಮಾಡ್ತೀವಿ? ಆಟೋದಲ್ಲೇ ಆಟ ಆಡ್ಕೊಂಡ್ ಬಂದಿದ್ದೀರಾ ಅನ್ನೋರೆಲ್ಲ. ಬಾಕ್ಸ್ ತರ ಬರುತ್ತೆ. ಇನ್ನು ಕ್ಲೀನ್ ಆಗಿ ಐರನಿಂಗ್ ಮಾಡಿದ್ರೆ ಇಷ್ಟಿಷ್ಟು ದೊಡ್ಡ ಇದಾಕ್ಬಾರ್ದು. ಪಲ್ಲು ಇಷ್ಟಿಷ್ಟೇ ಇರ್ಬೇಕು. 1 ಇಂಚಿಗೆ ನಾವು ಇದಿಷ್ಟ ಅಗ್ಲ ಇದೆಯಾ ನೀನು? ಮತ್ತೆ ಹಿಂಗ್ ಮೆಷರ್ಮೆಂಟ್ ತಗೊಂಡೆ ಹೆಂಗಿದೆ? ಆಯ್ತಪ್ಪ, ಇಲ್ಲಿಂದ ಇಲ್ಲಿ ಮೆಷರ್ಮೆಂಟ್ ಟೇಪ್ ತೊಂಬರೋರು ನೋಡೋಣ. ಓಹೋ 14
50 ಇಲ್ಲಿ ಬಂದು 7 ಇಂದ 8 ಇದೆ. ಇಲ್ಲಿ ತಗೊಂತೀವಿ ಆಕ್ಚುಲಿ, ಇಲ್ಲಿ ಕಡಕ್ ತಗೊಳಲ್ಲ, ಇಲ್ಲಿ ತಗೊಂತೀವಿ. ಎಲ್ಲಿದೆ 10.5. ಈ ಪೋರ್ಷನ್ ಇದಿರುತ್ತಲ್ಲ, ಸೊ ಇದು ಇಲ್ಲಿ ಕವರ್ ಆಗ್ಬೇಕು. ಗೊತ್ತಾಯ್ತಾ ಮಿಸ್ಟೇಕ್? ಹಾಕೊಂಡ್ಮೇಲೆ ಒಟ್ಟು ನಾವು ಫುಲ್ ಮೆಥಡ್ ಆಗಿ ಮಾಡ್ತೀವಿ, ಪ್ರೊಫೆಷನಲ್ ಆಗಿ ಮಾಡಲ್ಲ ಅಂತ ಹೇಳ್ತಾರೆ ಹುಡುಗಿರು. ಅಷ್ಟು ಒಳ್ಳೆ ಸ್ಯಾರಿ ಪ್ಲೇಟ್ನಿಂಗ್ ಮಾಡೋರ್ನ ಕರೆಸ್ಬಿಟ್ಟು ನಿಮ್ಗೆಲ್ಲ ನಾನೇ ಸರಿ ಫುಲ್ ಮೆಥಡ್ ಆಗಿ ಹೇಳ್ಕೊಳಕ್ಕೆ ಅಲ್ವಾ? ಫುಲ್ ಮೆಥಡ್ ಆಗಿ ಕಲ್ತ್ಕೊಂಡು ಫುಲ್ ಮೆಥಡ್ ಮಾಡ್ಬಿಟ್ಟು ಹಾಗೆ ಹೇಳ್ಕೊಟ್ಬಿಡೋದು. ಸೊ ನೆಕ್ಸ್ಟ್ ಕ್ಲಾಸ್ ಬಂದು ಫ್ಲೋರಲ್ ಆರ್ಟ್ ಇರುತ್ತೆ. ಸ್ಟೇ ಟ್ಯೂನ್ಡ್.